ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡ್ಯುಯಲ್ ಆಫ್ ಎ ಗ್ರಾಫ್ ಅಥವಾ ಜಿಯೋಮೆಟ್ರಿಕ್ ಡ್ಯುಯಲ್ ಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಇದು ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ VTU ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆ ಎಲ್ಲ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ಸಾಕು, ನೀವು ಎಕ್ಸಾಮ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೊಂತಾ ಹೋಗ್ಬೋದು. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡೋದಕ್ಕೆ ಕೇವಲ 4 ಸ್ಟೆಪ್ಸ್ ಗಳನ್ನ ಮಾತ್ರ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂತ ಹೋಗೋಣ. ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ ಅಲ್ಲಿ ಫೈಂಡ್ ದ ರೀಜನ್ ಗಳನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಈ ರೀಜನ್ ಗಳನ್ನ ನಾವು ಫೇಸಸ್ ಅಂತ ಕೂಡ ಕರಿಬಹುದು, ಸರಿನಾ? ರೀಜನ್ ಗಳನ್ನ ಫೇಸಸ್ ಅಂತ ಕೂಡ ಕರಿಬಹುದು. ಈಗ ನನ್ನ ಹತ್ರ ಕೇವಲ ಒಂದೇ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಇಸ್ ದ ವರ್ಟೆಕ್ಸ್. ಈಗ ಇದರ ಸುತ್ತಮುತ್ತ ಏನು ಕೂಡ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಏನು ಕ್ಲೋಸ್ಡ್ ಸರ್ಫೇಸ್ ಇಲ್ಲ? ಕ್ಲೋಸ್ಡ್ ಸರ್ಫೇಸ್ ಇಲ್ಲ ಅಂತಂದ್ರೆ ಇಡೀ ಹೊರಗಡೆ ಔಟರ್ ಸ್ಪೇಸ್ ಎಲ್ಲ ಸೇರಿಸಿ ಕೇವಲ ಒಂದೇ ಒಂದು ನನಗೆ ರೀಜನ್ ಆಗಿ ಕನ್ಸಿಡರ್ ಆಗಬೇಕು, ಸರಿನಾ? ಔಟರ್ ಸ್ಪೇಸ್ ಎಲ್ಲ ಸೇರಿಸಿ ಒಂದೇ ಒಂದು ರೀಜನ್. ಅದೇ ಏನಾದ್ರೂ ಇಲ್ಲಿ ಸೆಲ್ಫ್ ಲೂಪ್ ಇದ್ರೆ, ಎ ಇಂದ ಎಗೆನೆ ಸೆಲ್ಫ್ ಲೂಪ್ ಇದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ಈ ಸೆಲ್ಫ್ ಲೂಪ್ ಒಂದು ಸಪರೇಟ್ ರೀಜನ್ ಆಗುತ್ತೆ. ಯಾಕೆ? ಕ್ಲೋಸ್ಡ್ ಸರ್ಫೇಸ್ ಇದೆಯಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಔಟರ್ ಸರ್ಫೇಸ್ ಎಲ್ಲ ಸೇರಿಸಿ ಒಂದು, ಸೊ ಟೋಟಲ್ 2 ಆದಂಗಾಯ್ತು. ಇದು ಮೊದಲನೇ ರೀಜನ್, ಹೊರಗಡೆ 2ನೇ ರೀಜನ್. ಈ ತರ ಏನಾದ್ರೂ ಇತ್ತು ಅಂತ ಅನ್ಕೊಳ್ಳಿ. ಈಗ ಎಷ್ಟು ರೀಜನ್ ಆದಂಗ ಆಗುತ್ತೆ? ಇಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ದಿಸ್ ಈಸ್ 1 ರೀಜನ್. ಇಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ದಿಸ್ ಈಸ್ ದ ಸೆಕೆಂಡ್ ಒನ್. ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ದಿಸ್ ಈಸ್ ಥರ್ಡ್ ಒನ್. ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ದಿಸ್ ಈಸ್ 4th ಒನ್. ಸೆಲ್ಫ್ ಲೂಪ್ ಇದೆ, ಸೊ ಅದು ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ, ಸೊ 5th ಒನ್. ನೆಕ್ಸ್ಟ್ ಇಲ್ಲೂ ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ ಅಂತಂದ್ರೆ ಸೆಲ್ಫ್ ಲೂಪ್ ಇರೋದ್ರಿಂದ ಕ್ಲೋಸ್ಡ್ ಸರ್ಫೇಸ್ ಆಗುತ್ತೆ, ಸೊ 6. ನೆಕ್ಸ್ಟ್ ಹೊರಗಡೆ ಎಲ್ಲ ಔಟರ್ ಸ್ಪೇಸ್ ಎಲ್ಲ ಸೇರಿಸಿ 7, ಸರಿನಾ? ಪ್ರತಿ ಒಂದು ಸಪರೇಟ್ ಕ್ಲೋಸ್ಡ್ ಸರ್ಫೇಸ್ ಅನ್ನ ನಾವೇನಂತ ಕನ್ಸಿಡರ್ ಮಾಡಬೇಕು? ರೀಜನ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಎಸ್. ಸೊ ಇದೇ ಕಾನ್ಸೆಪ್ಟ್ ಅನ್ನ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ, ಅವಾಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ, ಇದರಲ್ಲಿ ಕ್ಲೋಸ್ಡ್ ಸರ್ಫೇಸ್ ಎಷ್ಟಿರೋದು? ಇದು ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಸೊ ದಿಸ್ ಈಸ್ ರೀಜನ್ 1. ಇದೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಸೊ ದಿಸ್ ಈಸ್ ರೀಜನ್ 2. ಇನ್ನೆಲ್ಲೂ ಕೂಡ ನನಗೆ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಇವಾಗ ಔಟರ್ ಸರ್ಫೇಸ್ ಎಲ್ಲದೂ ಕೂಡ ಸೇರಿಸಿ ಒಂದು ಕ್ಲೋಸ್ಡ್ ಸರ್ಫೇಸ್, ಇವಾಗ ಔಟರ್ ಸರ್ಫೇಸ್ ಎಲ್ಲದೂ ಕೂಡ ಸೇರಿಸಿ ಒಂದು ಸಪರೇಟ್ ರೀಜನ್ ಆಗುತ್ತೆ. ಸೊ ಈಗ ನನ್ನ ಹತ್ರ ಇರೋದೆಷ್ಟು? ಟೋಟಲ್ 3 ನಂಬರ್ ಆಫ್ ರೀಜನ್ಗಳು ನನ್ನ ಹತ್ರ ಇದಾವೆ. ಸೊ ಈಗ 2ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕನ್ವರ್ಟ್ ದಟ್ ರೀಜನ್ ಅಥವಾ ಕ್ರಿಯೇಟ್ ದಿ ಪಾಯಿಂಟ್ಸ್ ಆರ್ ದಿ ವರ್ಟೆಕ್ಸ್ ಇನ್ ದಟ್ ರೀಜನ್. ಆ ಒಂದು ರೀಜನ್ಗಳಲ್ಲಿ ಪಾಯಿಂಟ್ಸ್ ಅಥವಾ ವರ್ಟೆಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿ? ರೀಜನ್ 1 ಅಲ್ಲಿ ನಾನು R1 ಅನ್ನೋ ಪಾಯಿಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀನಿ ಅಥವಾ ವರ್ಟೆಕ್ಸ್ ಅನ್ನ. ರೀಜನ್ 2 ಅಲ್ಲಿ R2 ಅನ್ನೋ ಒಂದು ಪಾಯಿಂಟ್ ಅಥವಾ ವರ್ಟೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀನಿ. ರೀಜನ್ 3 ಅಲ್ಲಿ R3 ಅನ್ನೋದನ್ನ ನಾನು ಕ್ರಿಯೇಟ್ ಮಾಡ್ಕೊಂತೀನಿ. ಇಲ್ಲೇ ತಗೋಬೇಕು ಅಂತ ಇಲ್ಲ, ಔಟರ್ ಸರ್ಫೇಸ್ ಆಗಿರೋದ್ರಿಂದ ಇಲ್ಲೇ ತಗೋಬೇಕು ಅಂತ ಇಲ್ಲ. ಇಲ್ಲಾದ್ರೂ ತೊಳಿ, ಇಲ್ಲಾದ್ರೂ ತೊಳಿ, ಇಲ್ಲಾದ್ರೂ ತೊಳಿ, ಇಲ್ಲಾದ್ರೂ ತೊಳಿ, ಎಲ್ಲಾದ್ರೂ ತಗೋಬಹುದು, ಸರಿನಾ? ಡಿಸೈನ್ ಒಂಚೂರು ಆ ಕಡೆ ಈ ಕಡೆ ಆದ್ರೂ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ? R3 ಒಬ್ರು ಇಲ್ಲಿ ತಗೊಂಡಿರ್ಬೋದು, ಒಬ್ಬೊಬ್ರು ಇಲ್ಲಿ ತಗೊಂಡಿರ್ಬೋದು, ಒಬ್ಬೊಬ್ರು ಇಲ್ಲಿ ತಗೊಂಡಿರ್ಬೋದು, ಒಬ್ಬೊಬ್ರು ಇಲ್ಲಿ ತಗೊಂಡಿರ್ಬೋದು. ಹಾಗಾಗಿ ಸರಿನಾ? ಈಗ 3ನೇ ಸ್ಟೆಪ್ಪಿಗೆ ಹೋಗೋಣ. 3ನೇ ಸ್ಟೆಪ್ ವೆರಿ ಇಂಪಾರ್ಟೆಂಟ್. ಇಫ್ ಓನ್ಲಿ ಒನ್ ಎಡ್ಜ್ appear between any 2 points or vertex, then make them adjacent vertex or points. ಸರಿನಾ? ಇದೆಲ್ಲದನ್ನು ಕೂಡ ನೀವು ಥಿಯರಿನ ಎಕ್ಸಾಮ್ ಅಲ್ಲಿ ಬರೀಲೇಬೇಕು, ಸರಿನಾ? 4 ಸ್ಟೆಪ್ ಇದಾವೆ. ಆ 4 ಸ್ಟೆಪ್ ಯಾವ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಿದ್ವಿ. ಅವ್ರೇನ್ ಹೇಳ್ತಾ ಇರೋದು, ಏನಾದ್ರೂ ಕೂಡ ನಮ್ಮ ಹತ್ರ 2 ಪಾಯಿಂಟ್ಸ್ ಇದಾವೆ ಅಂತ ಅನ್ಕೊಳ್ಳಿ, ಅವುಗಳ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಇದೆ ಅಂತಂದ್ರೆ ಆ 2 ಪಾಯಿಂಟ್ಸ್ಗಳನ್ನ ಅಂತಂದ್ರೆ ಆ 2 ವರ್ಟೆಕ್ಸ್ ಗಳನ್ನ ನಾವು ಅಡ್ಜಸೆಂಟ್ ವರ್ಟೆಕ್ಸ್ ಗಳಾಗಿ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ? ನೋಡಿ, R1 ಒಂದು ಪಾಯಿಂಟ್, R3 ಒಂದು ಪಾಯಿಂಟ್. ಸೊ ನಾನು ಹಿಂಗೆ ಕನೆಕ್ಟ್ ಮಾಡಕ್ ಹೋದ್ರೆ ಇಲ್ಲಿ ಒಂದೇ ಒಂದು ಎಡ್ಜ್ ಇರೋದು, ಒಂದೇ ಒಂದು ಎಡ್ಜ್ ಅನ್ನ ನಾನು ಕ್ರಾಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಅಂತಂದ್ರೆ ಎಡ್ಜ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಕನೆಕ್ಟ್ ಮಾಡ್ಬೋದಾ? ಎಸ್. ಯಾಕೆ? ಕೇವಲ ಒಂದೇ ಒಂದು ಎಡ್ಜ್ ನಮ್ಮ ಈ 2 ಪಾಯಿಂಟ್ಸ್ ಗಳ ಮಧ್ಯೆ ಇರೋದು. ನೆಕ್ಸ್ಟ್ R3 ಇಂದ R2 ಕನೆಕ್ಟ್ ಮಾಡ್ಬೋದಾ? ಎಸ್, ಕನೆಕ್ಟ್ ಮಾಡ್ಬೋದು. ನೋಡಿ, ನಾನು ಯಾಕೆ ಡಾಟೆಡ್ ಲೈನ್ಸ್ ಅನ್ನ ಯೂಸ್ ಮಾಡ್ತಾ ಇರೋದು? ಇದು ಸಪರೇಟ್ ಅಂತಂದ್ರೆ ಡ್ಯುಯಲ್ ಆಫ್ ಎ ಗ್ರಾಫ್ ಆಗುತ್ತೆ, ಅದನ್ನ ಸಪರೇಟ್ ಆಗಿ ಹೊರಗಡೆ ತೆಗೆದು ಬರಿಬೇಕಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ R1 ಇಂದ R2 ಗೆ ಕನೆಕ್ಟ್ ಮಾಡ್ಬೋದಾ? ಆಗಲ್ಲ. ಯಾಕೆ? ನಾನೇನಾದ್ರೂ ಈ ತರ ವರ್ಟೆಕ್ಸ್
ನಾನೇನಾದ್ರು ಈ ತರ ವರ್ಟೆಕ್ಸ್ ಇಂದ ಹೋಗ್ಬಾರ್ದು, ಸರಿನಾ? ವರ್ಟೆಕ್ಸ್ ಮುಖಾಂತರ ಹೋಗ್ಬಾರ್ದು, ಇಲ್ಲಿ ಪಾಯಿಂಟ್ ಮುಖಾಂತರ ಈ ತರ ಹೋಗ್ತೀನಿ ಅಂತಂದ್ರೆ ಇಲ್ಲಿ ಒಂದ್ ಎಡ್ಜ್ ಆಯ್ತು, ಇಲ್ಲಿ ಒಳಗಡೆ ನುಗ್ಬೇಕಾದ್ರೆ ಎರಡನೇ ಎರಡು ಎಡ್ಜ್ ಕ್ರಾಸ್ ಆದಂಗಾಗುತ್ತೆ. ಆದ್ರೆ ಹೊರಗಡೆಗೆ ಹೋಗ್ತೀನಿ ಅಂದ್ರೆ ಇಲ್ಲೊಂದ್ ಎಡ್ಜ್ ಕ್ರಾಸ್ ಆಗುತ್ತೆ, ಹಿಂಗಾಶ್ ಬಂದೆ ಅಂತಂದ್ರೆ ಇಲ್ಲೊಂದ್ ಎರಡು ಎಡ್ಜ್ ಕ್ರಾಸ್ ಆದಂಗಾಗುತ್ತೆ. ಈ ಕಡೆಗೆ ಅಷ್ಟು ಹೋಗಕ್ಕಾಗಲ್ಲ, ಇಲ್ಲಾಶ್ ಹೋಗ್ತೀನಿ ಅಂತಂದ್ರೆ ಒಂದ್ ಎಡ್ಜ್ ಆಯ್ತು, ಇಲ್ಲಿ ಹೋಗಿದ್ರೆ ಎರಡನೇ ಎಡ್ಜ್ ಕ್ರಾಸ್ ಆದಂಗಾಗುತ್ತೆ. ಸೊ ಅದಕ್ಕೋಸ್ಕರ R1 ಇಂದ R2 ಕನೆಕ್ಟ್ ಮಾಡಕ್ಕಾಗಲ್ಲ. ಇನ್ನೂ ಏನಾದ್ರೂ ಪಾಸಿಬಿಲಿಟಿ ಇದೆಯಾ? ಎಸ್ ಇದೆ. ಯಾವ ರೀತಿ? ನಾನು R2 ಇಂದ R3ಗೆ ಈ ಒಂದು ಎಡ್ಜ್ ಅನ್ನ ಕ್ರಾಸ್ ಮಾಡಿ ಕನೆಕ್ಟ್ ಮಾಡಿದೆ. ಈ ಒಂದು ಎಡ್ಜ್ ಅನ್ನು ಕೂಡ ನಾನು ಕ್ರಾಸ್ ಮಾಡಿ ಕನೆಕ್ಟ್ ಮಾಡ್ಬೋದಾ? ಎಸ್, ಮಾಡ್ಬೋದು. ನೋಡಿ, ಒಂದು ಎಡ್ಜ್ ಕ್ರಾಸ್ ಆದಂಗೆ ಆಯ್ತು. ನೆಕ್ಸ್ಟ್ ಈ ತರನು ಕೂಡ ಕನೆಕ್ಟ್ ಮಾಡ್ಬೋದಾ? ನೋಡಿ, ಇಲ್ಲೂ ಕೂಡ ಕೇವಲ ಒಂದು ಎಡ್ಜ್ ಕ್ರಾಸ್ ಆದಂಗೆ ಆಯ್ತು. ಆ ತರ ನೋಡಿ, R1 ಇಂದ ನಾನು R3ಗೆ ಈ ತರನು ಕೂಡ ಒಂದು ಎಡ್ಜ್ ಅನ್ನ ಕನೆಕ್ಟ್ ಮಾಡ್ಬೋದು. ಯಾಕೆ? ಇಲ್ಲಿ ಕೇವಲ ಒಂದು ಎಡ್ಜ್ ಕ್ರಾಸ್ ಆಗ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಈ ಒಂದು ಎಡ್ಜ್ ಅನ್ನು ಕೂಡ ಕ್ರಾಸ್ ಮಾಡಿ ನಾವು ಇನ್ನೊಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಗೊತ್ತಾಯ್ತಾ? ಎಸ್. ಸೊ ಒಂದು ಎಡ್ಜ್ ಅನ್ನ ಕ್ರಾಸ್ ಮಾಡ್ಕೊಂಡು ಬೇಕಾದ್ರೆ ನಾನು ಕನೆಕ್ಟ್ ಮಾಡ್ಬೋದು. ಬಟ್ 2, 3 ಆ ತರ ಎಡ್ಜ್ ಅನ್ನ ನಾನು ಕ್ರಾಸ್ ಮಾಡಂಗಿಲ್ಲ. R3 ಇತ್ತು, R2 ಇತ್ತು, ಇವುಗಳ ಮಧ್ಯೆ ಒಂದೇ ಎಡ್ಜ್ ಇತ್ತು. ಈ ಒಂದು ಎಡ್ಜ್ ಅನ್ನ ಕ್ರಾಸ್ ಮಾಡ್ಬಿಟ್ಟು ಇನ್ನೊಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಿದೆ. ಈ ಒಂದು ಎಡ್ಜ್ ಅನ್ನ ಕ್ರಾಸ್ ಮಾಡ್ಕೊಂಡು ಇನ್ನೊಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಿದೆ. ಆ ತರ. ಸೊ ಇನ್ನೊಂದು ಏನಾದ್ರೂ ಪಾಸಿಬಿಲಿಟಿ ಇದೆಯಾ? ಪಾಸಿಬಿಲಿಟೀಸ್ ಇಲ್ಲ. ಸೊ ಈಗ 4ನೇ ಸ್ಟೆಪ್ ಅನ್ನ ಹೇಳಿರ್ತೀನಿ, ಬಟ್ ಈ ಒಂದು ಪ್ರಾಬ್ಲಮ್ಗೆ ಅದು ಅಪ್ಲೈ ಆಗಲ್ಲ. ಏನು? ಇಫ್ ಎನಿ ಪೆಂಡೆಂಟ್ vertex is present, then draw the self loop at that region ಅಂತಂದ್ರೆ ಏನಾದ್ರೂ ಕೂಡ ನಮ್ಮ ಹತ್ರ ಪೆಂಡೆಂಟ್ ವರ್ಟೆಕ್ಸ್ ಇದ್ರೆ ಆ ಪೆಂಡೆಂಟ್ ವರ್ಟೆಕ್ಸ್ ಇರುವಂತ ರೀಜನ್ ಅಲ್ಲಿ ನಾವೇನ್ ಮಾಡ್ತೀವಿ? ಒಂದು ಸೆಲ್ಫ್ ಲೂಪ್ ಅನ್ನ ಡ್ರಾ ಮಾಡ್ತೀವಿ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಪೆಂಡೆಂಟ್ ವರ್ಟೆಕ್ಸ್ ಅಂದ್ರೆ ಏನು? ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ, ಬಿ ಅನ್ನೋದೊಂದಿದೆ, ಸಿ ಅನ್ನೋದೊಂದಿದೆ, ಡಿ ಅನ್ನೋದೊಂದಿದೆ. ಎ ಇಂದ ಬಿಗೆ ಎಡ್ಜ್ ಇದೆ, ಬಿ ಇಂದ ಸಿಗೆ ಎಡ್ಜ್ ಇದೆ, ಸಿ ಇಂದ ಎಗೆ ಎಡ್ಜ್ ಇದೆ, ನೆಕ್ಸ್ಟ್ ಡಿ ಇಂದ ಬಿಗೆ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ. ಈಗ ಡಿಗ್ರಿಯನ್ನ ನೋಡಿ, ಎ ಇಸ್ ಹ್ಯಾವಿಂಗ್ ಡಿಗ್ರಿ ಆಫ್ 2. ಯಾಕೆ? 2 ಎಡ್ಜಸ್ ಕನೆಕ್ಟ್ ಆಗಿರೋದು, 1, 2. ಸೊ ಎದು ಡಿಗ್ರಿ 2 ಆಗಿರುತ್ತೆ. ಬಿದು ಡಿಗ್ರಿ ಏನಾಗಿರುತ್ತೆ? 1, 2, 3. ಯಾಕಂದ್ರೆ 3 ಎಡ್ಜಸ್ ಕನೆಕ್ಟ್ ಆಗಿರೋದು. ಸಿದು ಡಿಗ್ರಿ ಏನಾಗುತ್ತೆ? 1, 2. ಯಾಕಂದ್ರೆ 2 ಎಡ್ಜಸ್ ಕನೆಕ್ಟ್ ಆಗಿರೋದು. ಡಿದು ಡಿಗ್ರಿ ಏನಾಗಿರುತ್ತೆ? 1. ಯಾಕೆ? ಕೇವಲ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ಯಾವ ಒಂದು ವರ್ಟೆಕ್ಸ್ ಕೇವಲ ಒಂದು ಎಡ್ಜ್ ಇಂದ ಕನೆಕ್ಟ್ ಆಗಿರುತ್ತೆ, ಅದರ ಡಿಗ್ರಿ 1 ಆಗಿರುತ್ತೆ. ಯಾವ ಒಂದು ವರ್ಟೆಕ್ಸ್ ಡಿಗ್ರಿ 1 ಆಗಿರುತ್ತೆ, ಅದು ಪೆಂಡೆಂಟ್ ವರ್ಟೆಕ್ಸ್. ಗೊತ್ತಾಯ್ತಾ? ಪೆಂಡೆಂಟ್ ವರ್ಟೆಕ್ಸ್ ಅಂದ್ರೇನು? ದ ವರ್ಟೆಕ್ಸ್ ವಿಚ್ ಇಸ್ ಹ್ಯಾವಿಂಗ್ ಡಿಗ್ರಿ ಆಸ್ 1 ವಿಲ್ ಬಿ ಕಾಲ್ಡ್ ಆಸ್ ದ ಪೆಂಡೆಂಟ್ ವರ್ಟೆಕ್ಸ್. ಈಗ ಈ ತರ ಬಂದ್ರೆ ಪೆಂಡೆಂಟ್ ವರ್ಟೆಕ್ಸ್ ಆಗುತ್ತೆ. ಇಲ್ಲೆಲ್ಲಾದ್ರೂ ಇದೆಯಾ? ಇಲ್ಲ. ಸೊ ಏನಾದ್ರೂ ಇತ್ತು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ನೀವು ಕನ್ಫ್ಯೂಸ್ ಆಗಬಾರ್ದು. ಈಗ ಈ ತರ ಒಂದೇನಾದ್ರೂ ಕೂಡ ಪೆಂಡೆಂಟ್ ವರ್ಟೆಕ್ಸ್ ಇತ್ತು ಅಂತ ಅನ್ಕೊಳ್ಳಿ. ಈಗ ಪೆಂಡೆಂಟ್ ವರ್ಟೆಕ್ಸ್ ಯಾವ ರೀಜನ್ ಅಲ್ಲಿ ಇದೆ? ರೀಜನ್ 3 ಅಲ್ಲಿ ಇದೆ. ಸೊ ರೀಜನ್ 3 ಅಲ್ಲಿ ನಾನೊಂದು ಸೆಲ್ಫ್ ಲೂಪ್ ಅನ್ನ ಡ್ರಾ ಮಾಡಬೇಕು, ಇನ್ಕ್ಲೂಡಿಂಗ್ ದಟ್ ಪಾಯಿಂಟ್. ಈ ತರ. ಸೊ ಆ ಪಾಯಿಂಟ್ ಕೂಡ ಒಳಗಡೆ ಇನ್ಕ್ಲೂಡ್ ಆಗಬೇಕು. ಆ ತರ ಸೆಲ್ಫ್ ಲೂಪ್ ಅನ್ನ ಡ್ರಾ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಅದೇನಾದ್ರೂ ಕೂಡ R1 ಅಲ್ಲಿ ಇತ್ತು ಅಂತ ಅನ್ಕೊಳ್ಳಿ. ಈ ತರ ಇದ್ದಿದ್ರೆ ಮಾಡ್ಬೇಕಿತ್ತು, ನಾನು ಆ ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡು R1 ಅಲ್ಲಿ ಒಂದು ಸೆಲ್ಫ್ ಲೂಪ್ ಅನ್ನ ಬರಿಬೇಕಿತ್ತು. ಈಗ ಬರೆಯುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಈಗ ಏನು ನೀವು ಡಾಟೆಡ್ ಲೈನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಜಿಯೋಮೆಟ್ರಿಕ್ ಡ್ಯೂಯಲ್ ಅನ್ನ ಬರ್ದಿದ್ದೀರಾ, ಅದನ್ನ ಸಪರೇಟ್ ಆಗಿ ಬರೆದ್ರೆ ಪ್ರಾಬ್ಲಮ್ ಎಂಡ್ ಆಗುತ್ತೆ. ಸರಿನಾ? ಸೊ ದಿಸ್ ಈಸ್ R1, ದಿಸ್ ಈಸ್ R3, ದಿಸ್ ಈಸ್ R2. ಸೊ R1 ಇಂದ R3ಗೆ, ನೆಕ್ಸ್ಟ್ R3 ಇಂದ R2ಗೆ, R3 ಇಂದ R2ಗೆ ಈ ತರ ಒಂದು, ನೆಕ್ಸ್ಟ್ ಈ ತರ ಒಂದು. ಸರಿನಾ? ನೆಕ್ಸ್ಟ್ R1 ಇಂದ R3ಗೆ ಈ ತರ ಒಂದು, ಮತ್ತೆ ಈ ತರ ಒಂದು. ಸೊ ದಿಸ್ ಈಸ್ ದ ಜಿಯೋಮೆಟ್ರಿಕ್ ಡ್ಯೂಯಲ್ ಫಾರ್ ದ ಗಿವನ್ ಗ್ರಾಫ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನೋಡಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತಂದ್ರೆ ಒಂದು 2-3 ಪ್ರಾಬ್ಲಮ್ಸ್ ಆಲ್ರೆಡಿ ನಾನು ಸಾಲ್ವ್ ಮಾಡಿರ್ತೀನಲ್ಲ, ಅವುಗಳನ್ನ ತಕೊಂಡು ನೀವೇ ಸಾಲ್ವ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ವಿಡಿಯೋನ ನೋಡಿ, ಇಲ್ಲ ಅಂತಂದ್ರೆ ನೋಡುವಂತ ಅವಶ್ಯಕತೆ ಏನಿಲ್ಲ. ಯಾಕಂತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಬೇರೆ ಕಾನ್ಸೆಪ್ಟ್ಗೆ ಹೋಗ್ಬಿಡಿ. ಸೊ ನೋಡಿ, ಪಾಯಿಂಟ್ಸ್ಗಳು ಅರ್ಥ ಆಗಿದ್ದಾವೆ ಅಂತಂದ್ರೆ ಈ ಪಾಯಿಂಟ್ಸ್ ಪ್ರಕಾರ ಸಾಲ್ವ್ ಮಾಡಿ ಒಂದು 2-3 ಪ್ರಾಬ್ಲಮ್ಸ್ ಅನ್ನ. ಎಸ್, ನಾನು ಸಾಲ್ವ್ ಮಾಡ್ತೀನಿ ಕರೆಕ್ಟಾಗಿ, ಯಾವುದು ತಪ್ಪಾಗ್ತಿಲ್ಲ ಅಂತಂದ್ರೆ ಅವಾಗ ನೀವು ಬೇಕಾದ್ರೆ ಬೇರೆ ಪ್ರಾಬ್ಲಮ್ಸ್ ಅಂತಂದ್ರೆ ಬೇರೆ ಕಾನ್ಸೆಪ್ಟ್ಸ್ ಅನ್ನ ಓದ್ಕೊಳ್ಳೋದಕ್ಕೆ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.